ಡಾಕ್ಟರ್ ಕೋದಂಡರಾಮ್ ಅವರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಒಂದೆರಡು ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಅದನ್ನು ವೇದಿಕೆ ಮೇಲಿರುವಂಥ ಎಲ್ಲ ಗೌರವರಿಗೂ ಅಭಿನಂದನೆ ಸಲ್ಲಿಸಿ, ಜೊತೆಗೆ ನನ್ನ ಜೊತೆಯಲ್ಲಿರುವಂಥ ವೇದಿಕೆಯಲ್ಲಿರುವ ನನ್ನೆಲ್ಲ ಅಣ್ಣ ತಮ್ಮಂದರಿಗೂ ಅಭಿನಂದನೆ ಹೇಳಿ, ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹುಟ್ಟೋದಕ್ಕಿಂತ ಮೊದಲು ನಮ್ಮ ಸೋದರ ಸುರೇಶ್ ಅವ್ರ ಜೊತೆ ನಾವಿದ್ವಿ. ನಾವು ಈ ಥರದ್ದೊಂದು ಸಂಸ್ಥೆ ಮಾಡಬೇಕು ಹೇಗೆ ಅಂತ ಹೇಳಿದಾಗ, ಇದನ್ನು ಮಾಡಿ ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡಲು ಮೊದಲು ಸಾಹೇಬರು ಹೇಳ್ತಾಯಿದ್ರು, ಏನು ನಮ್ಮ ಧರ್ಮ ಭಾಷೆ ನನ್ನದಾಗಿರಲಿ, ನಮಗೆ ಗೌರವ ಕೊಡೋಣ, ಅವ್ರ ಭಾಷೆ ಅವ್ರ ಧರ್ಮ ಗೌರವ ಕೊಡೋ, ಯಾವುದಕ್ಕೂ ಒಂದಕ್ಕೊಂದಕ್ಕೂ ಟ್ಯಾಲಿ ಮಾಡೋದು ಬೇಡ ಅಂತ ಹೇಳೋ ಒಂದು ಮಾರ್ಮಿಕವಾದಂಥ ಮಾತನ್ನು ನೆನಪಿಸ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ದೇವೆ. ಈ ಸಂಸ್ಥೆ ಹುಟ್ಟಾಕಿದಾಗ ಮೊದಲು ಕೂಡ ಸುರೇಶ್ ಅವ್ರ ಜೊತೆಯಲ್ಲಿದ್ವಿ. ಈಗಲೂ ಕೂಡ ಅದೇ ರೀತಿಯ ನಮ್ಮ ಒಂದು ಸಂಸ್ಥೆ, ಮತ್ತೊಂದು ಅಂಗಸಂಸ್ಥೆ ಏನು ನಮ್ಮ ಜೊತೆಯಲ್ಲಿ ಪತ್ರಿಕೆ ಗುರು ಅವರು ಕೂಡ ಪತ್ರಿಕಾ ಮಾಧ್ಯಮದಿಂದ ಬಂದಂಥವ್ರು. ಸೊ ಅವ್ರಿಗೂ ಕೂಡ ಆ ಪತ್ರಿಕೆ ನೆಲೆನೇ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಅನುಭವ ಇರೋ ಕಾರಣದಿಂದಾಗಿ ಈ ಪತ್ರಿಕೆ ಮತ್ತು ಸಂಸ್ಥೆ ಎರಡೂ ಕೂಡ ಚೆನ್ನಾಗಿದೆ. ಈ ಸಂಸ್ಥೆ ಇಷ್ಟು ವರ್ಷ ಸುಮಾರು 7-8 ವರ್ಷಗಳಿಂದ ಇದೆ ಅಂತ ಹೇಳಿದ್ರೆ ಜಯಶ್ರೀ ರಂಗಶ್ರೀ ಅವರು ಜೊತೆಯಲ್ಲಿದ್ದಾರೆ, ಜೊತೆಗೆ ನಮ್ಮ ಜೆಕೆಣ್ಣವ್ರು ಇದ್ದಾರೆ. ಇವರೆಲ್ಲರೂ ಕೂಡ ಸೇರಿಕೊಳ್ಳೋದ್ರಿಂದ ಆ ಸಂಸ್ಥೆ ನಿಂತಿದೆ. ಅದರ ಜೊತೆಗೆ ಈಗ ಜೊತೆಯಲ್ಲಿ ಅನ್ನುವಂಥದ್ದು ಪತ್ರಿಕೆ ಕೂಡ ಇನ್ನಷ್ಟು ಹೆಸರು ಮಾಡಲಿ, ಸಮಾಜಕ್ಕೆ ನಮ್ಮ ಕೈಲಾಗಿರುವಂಥ ಸೇವೆಗಳನ್ನು ಮಾಡೋಣ ಅಂತೇಳಿ ಪತ್ರಿಕೆಯ ಮುದ್ರಣ ಮಾಡಿದಂಥ ನಮ್ಮ ಸೋದರ ಮುರಳಿ ರಾಥೋಡ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಅಭಿನಂದನೆ ಹೇಳಿ, ಇಡೀ ಎರಡೂ ಸಂಸ್ಥೆಯ ಅಭಿನಂದನೆಗಳನ್ನು ಪದಾಧಿಕಾರಿಗಳಿಗೆ ಅಭಿನಂದನೆ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು. ಧನ್ಯವಾದಗಳು ಕೋದಂಡರಾಮ್ ಸರ್. ಡಾಕ್ಟರ್ ಪಾಂಡುದಾಸಪ್ಪನವರು ಹಿರಿಯ ವೈದ್ಯರು, ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರು, ಒಂದೆರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚ್ಕೋತಾರೆ. ವೇದಿಕೆ ಮೇಲಿರುವ ಗಣ್ಯರು ಮತ್ತು ವೇದಿಕೆ ಮುಂದೆ ಇರುವ ಗಣ್ಯರಿಗೆಲ್ಲರೂ ವಂದನೆಗಳು. ನಾನು ವೃತ್ತಿಯಲ್ಲಿ ಕ್ಯಾನ್ಸರ್ ತಜ್ಞನು. ಪ್ರತಿದಿನ ನಾನು ನೋಡುವಂಥ ಪೇಷಂಟ್ಗಳು ಕ್ಯಾನ್ಸರ್ ಕಾಯಿಲೆ ಪೇಷಂಟ್. ಕೆಲವರು ಸ್ಟೇಜ್ 1ಅಲ್ಲಿರ್ತಾರೆ, ಕೆಲವರು ಲಾಸ್ಟ್ ಸ್ಟೇಜಲ್ಲಿರ್ತಾರೆ. ಎಲ್ರಿಗೂ ಸಾವಿನ ಭಯ. ಸೊ ಆ ಭಯದಲ್ಲಿ ನಾನು ದೇವ್ರು ನೋಡ್ತೀನಿ ದಿವಸ. ಅವನೇನೇ ಭ್ರಷ್ಟ ಇರಲಿ, ಏನೇ ಪ್ರಾಮಾಣಿಕ ಇರಲಿ, ಎಷ್ಟೇ ಶ್ರೀಮಂತ ಇರಲಿ, ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟು. ಸೊ ಈಗೇನಾಗಿದೆ ಅಂದರೆ ನಮ್ಮಲ್ಲಿ ಎಲ್ಲ ಭಾಗ್ಯಗಳನ್ನೂ ಕೊಡ್ತಿದ್ದಾರೆ ಕರ್ನಾಟಕ ಸರ್ಕಾರ. ಮುಂದೆ ಇದ್ದವರು, ಮುಂದೆ ಬರೋರು ಎಲ್ಲ ಅನ್ನಭಾಗ್ಯ, ಶಾದಿ ಭಾಗ್ಯ ಎಲ್ಲ. ಆದರೆ ಆರೋಗ್ಯ ಭಾಗ್ಯ ಯಾರೂ ಕೊಡಲಿಲ್ಲ. ಸೊ ಎಷ್ಟೊಂದು ಪೇಷಂಟ್ಸ್ಗಳಿಗೆ ಕಿದ್ವಾಯ್ ಅಂತ ಒಂದೇ ಹಾಸ್ಪಿಟ್ಲ್ ಇರೋದು ಕರ್ನಾಟಕದಲ್ಲಿ, ಇನ್ನೊಂದು ಬ್ರ್ಯಾಂಚ್ ಗುಲ್ಬರ್ಗದಲ್ಲಿದೆ. ಅದು ಬಿಟ್ಟರೆ ಎಲ್ಲರೂ ದುಡ್ಡು ಕೊಡಬೇಕು. ಫ್ರೀ BPL ಕಾರ್ಡ್ ಪೇಷಂಟ್ಸ್ಗಳು ಇರ್ತಾರೆ, ಯಶಸ್ವಿನಿ ಪೇಷಂಟ್ಸ್ಗಳು ಇರ್ತಾರೆ, ಬಟ್ ಅವ್ರಿಗೆ ಆ ಕ್ವಾಲಿಟಿ ಆಫ್ ಕಿಮೊಥೆರಪಿ ಡ್ರಗ್ಸ್ ಸಿಗೋದಿಲ್ಲ. ಸೊ ಸಂತೋಷ್ ಜಿ ಅವ್ರದ್ದು ಭಾಷಣದಲ್ಲಿ ಭ್ರಷ್ಟಾಚಾರದ ಬಗ್ಗೆ ನಾವು ಕೇಳ್ತಿದ್ದೋ, ಎಲ್ಲ ಭ್ರಷ್ಟಾಚಾರದಲ್ಲಿ ಇದ್ದಿದ್ದು ದುಡ್ಡನ್ನೆಲ್ಲ ನಾವು ಶೇಖರಿಸಿದ್ರೆ ನಮಗೆಲ್ಲರಿಗೂ ಫ್ರೀ ಆರೋಗ್ಯ, ಫ್ರೀ ವಿದ್ಯೆ ಬರ್ತಿತ್ತು. ನಾವೆಲ್ಲ ಏನಕ್ಕೆ ದುಡಿತೀವಿ ಬೆಳಗ್ಗೆ ಎದ್ದು ಅಂದರೆ, ಮಕ್ಳಿಗೆ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಮತ್ತು ನಮಗೊಂದು ಮನೆ, ಈ ಮೂರೇ ಥಿಂಗ್ಸ್ಗೋಸ್ಕರ ನಾವೆಲ್ಲ ದುಡಿಯೋದು. ಇದನ್ನೆಲ್ಲ ಗೌರ್ಮೆಂಟವ್ರು ಫ್ರೀಯಾಗಿ ಕೊಟ್ಟಿದ್ದಿದ್ರೆ ನಮಗೆ ನಾವೆಲ್ಲ ಸುಖ ಸಂತೋಷವಾಗಿರ್ತಿದ್ದೋ ಅಂತ ನನ್ನ ಭಾವನೆ. ಸೊ ಯಾವುದೇ ಫಂಕ್ಷನ್ಸ್ಗಳಿಗೆ ಹೋದರೆ, ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲಿ ಸಿಂಡಿಕೇಟ್ ಮೆಂಬರ್ ಸಹ. ದಿನ ಫಂಕ್ಷನ್ಸ್ಗಳಿಗೆ ಹೋಗ್ತಾ ಇರ್ತೀವಿ, ಫೆಲಿಸಿಟೇಷನ್ಗಳು ಆಗ್ತಾ ಇರುತ್ತೆ. ಮನೆಗೆ ಹೋದಾಗ ಮಕ್ಕಳು ಕೇಳ್ತಿರ್ತಾರೆ, ಎಲ್ಲೋಗಿದೆ ಪಾಪ ಅಂತ ಹೇಳ್ತಾ ಇರ್ತೀನಿ. ಇವತ್ತು ತುಂಬ ವಿಶೇಷವಾದ ದಿನ. ಏಕೆಂದರೆ ನಾನು ಹೋಗಿದ್ದು ಒಂದು ಪತ್ರಿಕೆ ಬಿಡುಗಡೆ ಸಮಾರಂಭ. ಅದರಲ್ಲಿ ಸಂತೋಷ್ ಜಿ ಅವ್ರು ಬಂದಿದ್ದರು ಅಂತ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ಏಕೆಂದರೆ ನನ್ನ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದ, ಗಾಂಧೀಜಿಯವ್ರ ಜೊತೆಗೆ ನಾನು ಸುಧಾಮೂರ್ತಿಯವ್ರ ಬಗ್ಗೆ ಮತ್ತು ಸಂತೋಷ್ ಜಿಯವ್ರ ಬಗ್ಗೆ ದಿನ ಹೇಳ್ತೀನಿ. ಏಕೆಂದರೆ ಒಂದು ಕರ್ನಾಟಕ ಸರ್ಕಾರ ಪಠ್ಯಪುಸ್ತಕಗಳನ್ನೆಲ್ಲ ಪರಿಷ್ಕರಣೆ ಮಾಡ್ತಿರ್ತಾರೆ. ಆ ಗೌರ್ಮೆಂಟ್ ಬಂದಾಗ ಇದೊಂದಷ್ಟು ತೆಗಿತಾರೆ, ಇವ್ರ ಗೌರ್ಮೆಂಟ್ ಬಂದಾಗ ಇದೊಂದಷ್ಟು ತೆಗಿತಾರೆ. ಸೊ ಜೀವಂತವಾಗಿರುವಂಥ ಲಿವಿಂಗ್ ಲೆಜೆಂಡ್ಸ್ ಅಂತ ಏನು ಹೇಳ್ತೀವಿ, ಸಂತೋಷ್ ಜಿ ಅಂಥವ್ರದ್ದು ಪಠ್ಯಪುಸ್ತಕದಲ್ಲಿ ಅಂಥವ್ರದ್ದು ಒಂದು ಲೆಸನ್ ಆದರೂ ಕೊಟ್ಟರೆ ನಿಜವಾಗ್ಲೂ ನಮ್ಮ ನೆಕ್ಸ್ಟಿನ ವಿದ್ಯಾರ್ಥಿಗಳಿಗೆ, ಶಾಲೆಯ ವಿದ್ಯಾರ್ಥಿಗಳಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಮಾದರಿಯಾಗಿರುತ್ತೆ. ಅದು ಜೊತೆಗೆ ಕರ್ನಾಟಕ ರತ್ನ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ ಯಾರ್ಯಾರಿಗೂ ಕೊಡ್ತಾರೆ. ಇಂಥ ಲಿವಿಂಗ್ ಲೆಜೆಂಡ್ಸ್ಗಳು ಕೊಡಬೇಕಾಗಿ ನಾನು ಈ ಮೂಲಕ ಆಗ್ರಹಿಸ್ತಿದ್ದೇನೆ. ಇನ್ನು ಪತ್ರಿಕೆ ಬಗ್ಗೆ ಹೇಳಬೇಕಾದ್ರೆ, ನಾವೆಲ್ಲ ಸಣ್ಣವರಿದ್ದಾಗ ಲಂಕೇಶ್ ಪತ್ರಿಕೆ ಅದನ್ನು ಓದ್ತಾ ಇದೆ ಅನಿಸುತ್ತೆ ನಾನು. ಲಂಕೇಶ್ ಪತ್ರಿಕೆ, ಅದಾದಮೇಲೆ ಹಾಯ್ ಬೆಂಗಳೂರು, ಅದಾದಮೇಲೆ ಅಗ್ನಿ ಪತ್ರಿಕೆ, ಈಗೆಲ್ಲ ಸುಮಾರು ಪತ್ರಿಕೆಗಳೆಲ್ಲ ನಿಂತೋಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಡಿಜಿಟಲ್ ಮೀಡಿಯಾ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಎಲ್ಲ ಹುಡುಗರು ಬರೀ ಯೂಟ್ಯೂಬ್ ನೋಡ್ತಾರೆ, ಯೂಟ್ಯೂಬ್ ಶಾರ್ಟ್ಸ್ ನೋಡ್ತಾರೆ, ಫೇಸ್ಬುಕ್ ನೋಡ್ತಾರೆ. ನಮ್ಮ ಮಕ್ಕಳಿಗೆ ನಾವು ಓದೋವಂಥ ಒಂದು ಅಭ್ಯಾಸನ, ಮತ್ತು ನಮ್ಮ ಮಕ್ಕಳಲ್ಲ ನಾವು ಅಷ್ಟೇ, ನಾವು ಓದೋದು ಎಷ್ಟೊಂದು ಜನ ನಿಲ್ಲಿಸ್ಬಿಟ್ಟಿದ್ದೀವಿ. ನಾವು ಓದೋದು ಶಾರ್ಟೇಜ್ ಆಫ್ ಟೈಮ್ ಅಂತ ಹೇಳ್ತೀವಿ. ಸ್ವಲ್ಪನಾದರೂ ಟೈಮ್ ಮಾಡಿಕೊಂಡು ನಾವು ಪತ್ರಿಕೆಗಳನ್ನು ಓದಿ
ನಮ್ಮ ಮಕ್ಳುಗಳ್ಗೂ ಓದೋವಂಥ ಹವ್ಯಾಸವನ್ನು ಬೆಳೆಸಬೇಕು. ಈ ಜೊತೆಯಲ್ಲಿ ಪತ್ರಿಕೆ ಎಲ್ಲರ ಜೊತೆಯಲ್ಲಿ ಬಂದು ಸುರೇಶ್ KNC ಅವರ ನೇತೃತ್ವದಲ್ಲಿ ಬಂದಿರೋಂಥ ಪತ್ರಿಕೆ ಇದು ಪುಟ 8 ಇದೆ. ಮುಂದಿನ ದಿನಗಳಲ್ಲಿ 18 ಪುಟ ಆಗಿ ಸಮಾಜದ ಓರೆಕೊರೆಗಳನ್ನೆಲ್ಲ ತಿದ್ದುವಂಥ ಪತ್ರಿಕೆಯಾಗಿ ಬೆಳೆಯಲಿ ಅಂತ ನಾನು ಈ ಮೂಲಕ ಆಶಿಸುತ್ತೇನೆ. ನಮಸ್ಕಾರ. ಇವರೆಲ್ಲರೂ ಕೂಡ ಆಯಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥವರೇ ಇವತ್ತು ನಮ್ಮ ಜೊತೆಲಿ ಇದ್ದಿದ್ದು ಭಾಳ ಸಂತೋಷದ ವಿಚಾರ. ಮುಂದಿನ ಶ್ರೀಗಳನ್ನು ಸಲ್ಲಿಸಿದ್ದಾರೆ, ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮದ ಪ್ರಾರಂಭದಿಂದಲೂ ನಮ್ಮ ಜೊತೆಲಿದ್ದು ಸಹಕರಿಸಿದಂತಹ ಕೋದಂಡರಾಮ್ ಅವರಿಗೆ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಮತ್ತು ಜೊತೆಯಲ್ಲಿ ಪತ್ರಿಕೆ ಮಂಡಳಿ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದ ಮತ್ತು ಅಭಿನಂದನೆ.